ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮನೆ ಅಡುಗೆ. ನಾನು ಸೌಂದರ್ಯ. ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ದಿ ಡ್ರಿಂಕ್ ರೆಸಿಪಿನ ನೋಡ್ತಾ ಹೋಗೋಣ. ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಈ ಬಿಸಿಲಲ್ಲಿ ಈ ರೀತಿಯಾಗಿರೋ ಅಂಥ ಡ್ರಿಂಕ್ನ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿರುತ್ತೆ. ಹಾಗೆ ವೆಯ್ಟ್ ಲಾಸ್ ಮಾಡೋ ಅಂಥವ್ರಿಗೆ, ಶುಗರ್ ಇರೋ ಅಂಥವ್ರಿಗೆ ಎಲ್ಲರಿಗೂ ಕೂಡ ಇದೊಂದು ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಚಿಯಾ ಸೀಡ್ಸ್ನ ನೆನೆಸ್ಕೋಬೇಕಾಗುತ್ತೆ. 1 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ಗೆ ಸ್ವಲ್ಪ ನೀರನ್ನು ಹಾಕಿ 1 ಅವರ್ ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ. 1 ರಿಂದ ಅರ್ಧ ಗಂಟೆ ಸಾಕು ನೆನೆಯಲಿಕ್ಕೆ. ಸಬ್ಜಾ ಬೀಜ ತಗೋತು ಅಂತ ಅಂದರೆ ಒಂದು 10 ನಿಮಿಷದಲ್ಲೆಲ್ಲ ನೆನೆಬಿಡುತ್ತೆ. ಚಿಯಾ ಸೀಡ್ಸಲ್ಲಿ ವೆಯ್ಟ್ ಲಾಸ್ ಮಾಡೋರ್ಗಾಗಿರ್ಬೋದು ಅಥವಾ ಜೀರ್ಣಕ್ರಿಯೆಗೆಲ್ಲ ತುಂಬ ಒಳ್ಳೆಯದಿರುತ್ತೆ. ಹಾಗೆ ಅದು ನೆನೆಯೋಕ್ಕೆ ಇಟ್ಬಿಟ್ಟು ನಾವಿಲ್ಲಿ ಹಾಲು ಕೂಡ ಕಾಯಲಿಕ್ಕೆ ಇಡಬೇಕಾಗುತ್ತೆ. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ಕಾಯ್ದಾದ್ಮೇಲೆ ಚೆನ್ನಾಗಿ ಕಾಯಿಸ್ಕೊಂಡು ಹಾಲನ್ನ ಆಫ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಈ ಕಾಯ್ದಿರೋ ಅಂಥ ಹಾಲಲ್ಲಿ ನಾವು ಖರ್ಜೂರನ ನೆನೆಸ್ಕೊಳ್ಬೇಕು. ಶುಗರ್ ಇರೋರು ಡೇಟ್ಸ್ನ ಸ್ಕಿಪ್ ಮಾಡಿ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಸಿಹಿಗೆ ಖರ್ಜೂರ ಹಾಕ್ಕೊಳ್ಬೋದು. ಇಲ್ಲಿಂದ 7ರಿಂದ ಒಂದು 8 ಪೀಸಸ್ ಆಗೋಷ್ಟು ಖರ್ಜೂರ ಹಾಗೆ ಗೋಡಂಬಿನ ಹಾಕಿಬಿಟ್ಟು ಇದಕ್ಕೆ ಉಗುರು ಬೆಚ್ಚಗಿರೋ ಅಂಥ ಹಾಲನ್ನು ಹಾಕಿಬಿಟ್ಟು ಒಂದು 15 ನಿಮಿಷ ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ. ಖರ್ಜೂರ ಮತ್ತು ಗೋಡಂಬಿ ನೆನೆಯೋ ಟೈಮಿಂಗ್ಸಲ್ಲಿ ನಾವಿಲ್ಲಿ ಮಖಾನನ ಡ್ರೈ ರೋಸ್ಟಾಗಿ ಮಾಡ್ಕೊಳ್ಬೇಕು. ಮಖಾನ ಬಂದುಬಿಟ್ಟು ಇದು ಪೂಲ್ ಮಖಾನ ಅಂತೇಳಿ ತುಂಬ ಜನಗಳಿಗೆ ಗೊತ್ತಿರೋದಿಲ್ಲ ಮಖಾನ ಅಂದರೆ ಏನು ಅಂತೇಳಿ. ತಾವರೆ ಹೂವಿಂದು ಬೀಜದಿಂದ ಮಾಡಿರ್ತಾರೆ ಇದನ್ನು. ಇದರಲ್ಲೂ ಕೂಡ ಲೋ ಕ್ಯಾಲೋರಿಯಾಗಿ ಹೈ ಪ್ರೋಟೀನು ಫೈಬರ್ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗೆ, ಶುಗರ್ ಕಂಟ್ರೋಲ್ ಮಾಡೋರಿಗೆ ತುಂಬ ಒಂದು ಉತ್ತಮವಾದ ಆಹಾರ ಅಂತಲೇ ಹೇಳ್ಬೋದು. ವಾರದಲ್ಲಿ ವಾರ ಇಡೀ ಪೂರ್ತಿ ಕುಡಿದ್ರೂ ಒಳ್ಳೆಯದೇ, ಅಥವಾ ವಾರ ಎಲ್ಲ ಕುಡಿಯೋಕ್ಕಾಗೋದಿಲ್ಲ ಅಂದರೆ ಈ ಡ್ರಿಂಕ್ನ ಅಟ್ಲೀಸ್ಟು ಒಂದು 3 to 4 ಟೈಮ್ಸ್ ಆದರೂ ಮಾಡ್ಕೊಳ್ಳಿ. ನೋಡಿ, ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಮೀಡಿಯಮ್ ಉರಿಲಿಟ್ಟು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆ ಟೈಮಿಂಗ್ಸಲ್ಲಿ ನಮಗೆ ಈ ಕಡೆ ಚಿಯಾ ಸೀಡ್ಸ್ ಕೂಡ ಚೆನ್ನಾಗಿ ನೆಂದಿದೆ. ನಂತರ ಇದು ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಮಖಾನನ ಸೇರಿಸ್ಕೊಂಡು ಫ್ಲೇವರ್ಗೋಸ್ಕರ ಒಂದು 2 ರಿಂದ 3 ಏಲಕ್ಕಿ ಹಾಕ್ಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಈ ಟೈಮಿಂಗ್ಸಲ್ಲಿ ಖರ್ಜೂರ ಗೋಡಂಬಿ ಕೂಡ ಚೆನ್ನಾಗಿ ನೆಂದಿರುತ್ತೆ. ಇವಾಗ ಇದಕ್ಕೆ ಸೇರಿಸ್ಕೊಂಡು ಹಾಗೆ ಇನ್ನೊಂದು ಸ್ವಲ್ಪ ಹಾಲು ಬೇಕಾದರೆ ಹಾಕ್ಕೊಂಡು ರುಬ್ಕೊಳ್ಬೇಕು. ರುಬ್ಬೋದಕ್ಕೆ ಎಷ್ಟು ಹಾಲು ಬೇಕು ನೋಡಿಬಿಟ್ಟು ಫೈನ್ ಪೇಸ್ಟಾಗಿ ರುಬ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ರುಬ್ಬಿದ್ದಾಗಿದೆ. ಇವಾಗ ನೀವು ಡ್ರಿಂಕ್ನ ಎಷ್ಟು ಮಾಡ್ತೀರಾ ಅಂತ ನೋಡಿಬಿಟ್ಟು ಹಾಲನ್ನು ಸೇರಿಸ್ಕೊಂಡು ಮತ್ತೆ ಒಂದು ಸಲ ರುಬ್ಕೊಳ್ಬೇಕಾಗುತ್ತೆ. ಎಷ್ಟು ಗ್ಲಾಸ್ ಮಾಡ್ತೀರಾ, ಹಾಗೆ ಡೇಟ್ಸ್ದು ಸ್ವೀಟ್ ಸಾಕಾಗುತ್ತಾ ಇಲ್ವಾ ಅಂತ ನೋಡಿಬಿಟ್ಟು ನೀವು ಹಾಲನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಮತ್ತೆ ಒಂದು ಸಲ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿಯಾಗಿ ಫೈನಾಗಿ ಮಾಡ್ಕೊಳ್ಬೇಕು. ತರಿಯಾಗಿ ಮಾಡ್ಕೊಳ್ಬೇಡಿ. ತರಿ ಇದ್ರೂ ಚೆನ್ನಾಗಿರುತ್ತೆ, ಆದರೆ ಈ ರೀತಿಯಾಗಿ ಫೈನಾಗಿ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನೀವು ಟೇಸ್ಟ್ ಕೂಡ ನೋಡಿ. ಕಮ್ಮಿ ಅನ್ನಿಸ್ತು, ಸ್ವಲ್ಪ ಸ್ವೀಟ್ ಬೇಕು ಅನ್ನೋರು ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು. ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ನೋಡಿದ್ರಲ್ಲ. ನಾನಿಲ್ಲಿ ಚಿಯಾ ಸೀಡ್ಸ್ ನೆನೆಸಿರೋ ಅಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ಮಖಾನ ಮಿಲ್ಕ್ ಶೇಕ್ನ ಹಾಕ್ಕೊಳ್ತೀನಿ. ನಿಮಗೆ ಚಿಯಾ ಸೀಡ್ಸು ಅಥವಾ ಸಬ್ಜಾ ಬೀಜ ಯಾವುದನ್ನಾದರೂ ಯೂಸ್ ಮಾಡಿ. ಬಾಡಿ ಹೀಟ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನೋರು ಸಬ್ಜಾ ಬೀಜನ ಯೂಸ್ ಮಾಡಿ. ಇಲ್ಲ ಅಂತ ಅಂದರೆ ಚಿಯಾ ಸೀಡ್ಸ್ನೇ ಹಾಕ್ಕೊಳ್ಬೋದು. ನೋಡಿ, ಈ ಡ್ರಿಂಕ್ನ ಹಾಕ್ಕೊಂಡು ಇದ್ರ ಮೇಲ್ಗಡೆ ಗಾರ್ನಿಷಿಂಗಿಗೆ ಸ್ವಲ್ಪ ಪಿಸ್ತಾ ಹಾಗೆ ಬಾದಾಮಿನೂ ಕೂಡ ಹಾಕ್ಕೊಂಡ್ರೆ ಒಂದೊಳ್ಳೆ ಹೆಲ್ದಿ ಆಗಿರೋವಂಥ ಡ್ರಿಂಕ್ ರೆಡಿ ಆಗಿಬಿಡ್ತು ಅಂತ ಹೇಳ್ಬಿಟ್ಟು. ವಾರ ಎಲ್ಲ ಕುಡಿಯೋಕ್ಕಾಗೋದಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ ವೀಕ್ಲಿ 2 to 3 ಟೈಮ್ಸ್ ಕುಡೀರಿ. ಈಗಂತೂ ಸಮ್ಮರ್ ಸ್ಟಾರ್ಟ್ ಆಯಿತು. ದೇಹನ ತಂಪಾಗಿಡಬೇಕು ಅಂದರೆ ಈ ರೀತಿಯಾಗಿರೋವಂಥ ಮಿಲ್ಕ್ ಶೇಕ್ಗಳು, ಡ್ರಿಂಕ್ಗಳನ್ನ ಕುಡಿತಾ ಇದ್ದರೆ ದೇಹ ಕೂಡ ತಂಪಾಗಿರುತ್ತೆ. ಹಾಗೆ ಈ ಮಖಾನದು ಮಾಡಿರೋ ಅಂಥ ಮಿಲ್ಕ್ ಶೇಕ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು